ಗೌರಿಬಿದನೂರು ನಗರದ ಧನಲಕ್ಷ್ಮಿ ಸ್ಟೋರ್ ವ್ಯಾಪಾರಿಗೆ ಸೇರಿದ ಗೋದಾಮಿನಲ್ಲಿ ಅಕ್ರಮವಾಗಿ ಉಚಿತ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಅಕ್ಕಿ ಮತ್ತು ರಾಗಿಯನ್ನ ದಾಸ್ತಾನು ಮಾಡಿರುವ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಗೋದಾಮು ಸೀಜ್ ಮಾಡಿದ್ದಾರೆ. ಆಹಾರ ಇಲಾಖೆಯ ಶಿರಸ್ತೇದಾರ್ ಪುಷ್ಪಲತಾ ಮಾತನಾಡಿ, ಅರುಣ್ ಕುಮಾರ್ ಎಂಬುವವರು ದೂರವಾಣಿಯ ಮೂಲಕ ಖಚಿತ ಮಾಹಿತಿ ನೀಡಿದ್ದು, ಸ್ಥಳ ಪರಿಶೀಲನೆ ವೇಳೆ ಬಡವರಿಗೆ ವಿತರಣೆಯಾಗಬೇಕಾಗಿದ್ದ 4 ಕ್ವಿಂಟಾಲ್ ಅಕ್ಕಿ 80 ಕ್ವಿಂಟಾಲ್ ರಾಗಿಯನ್ನ ಅಕ್ರಮವಾಗಿ ಸಂಗ್ರಹಿಸಿರುವುದು ಕಂಡುಬಂದಿದೆ ಎಂದರು. ಸಂಜೆ 6 ಗಂಟೆ ಹಂಗೆ ಶ್ರೀ ಅರುಣ್ ಕುಮಾರ್ ಅವರು ಫೋನ್ ಮಾಡಿದ್ರು. ಆ ಪ್ರಕಾರ 1/4 ಗಂಟೆಯಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಪ್ಲೇಸಿಗೆ, APMC ಯಾರ್ಡಿಗೆ. ಇಲ್ಲಿ ಬಂದ ತಕ್ಷಣ ಅವರು ಓನರ್ಗೆ ಫೋನ್ ಮಾಡಿದ್ದೆ, ಬಟ್ ಅವ್ರು ಇಲ್ಲಿವರೆಗೂ ಬರಲಿಲ್ಲ, ಕಾಯಿಸಿದ್ರು, ಇಲ್ಲೇ ಇದ್ದೀವಿ ಅಲ್ಲೇ ಇದ್ದೀವಿ ಅಂತ. ಇವಾಗ ಯಾರೋ ಅವ್ರ ಅಸಿಸ್ಟೆಂಟ್ ಬಂದು ಕೊಟ್ಟಿದೆ, ಬೀಗ ತೆಗೆದು ಓಪನ್ ಮಾಡಿದ್ದಾರೆ. ಇದರಲ್ಲಿ ರೇಷನ್ ಒಂದು 8 kg ಅಕ್ಕಿ ಇದೆ, ನಮ್ದು ಚೀಲನೂ ಸಿಕ್ಕಿದೆ, 50 kgದು 8 ಚೀಲ ಅಕ್ಕಿ ಸಿಕ್ಕಿದೆ, ಮತ್ತು ರಾಗಿನೂ ಸುಮಾರಿದೆ. ಅದಕ್ಕೆ ಅವರು ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಾಹೇಬರು ಟೌನಲ್ಲಿಲ್ಲ, ಅದಕ್ಕೆ ಸಾಹೇಬ್ರ ಗಮನಕ್ಕೆ ಬೆಳಿಗ್ಗೆ ಸದ್ಯಕ್ಕೆ ಸೀಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಸಾಹೇಬ್ರು ಬಂದಮೇಲೆ ಅವ್ರು ಏನು ಹೇಳ್ತಾರೆ, ಇವ್ರು ಏನು ಪಾರ್ಟಿ ಇದ್ದಾರೆ, ಅವ್ರು ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ, ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಈ ಕುರಿತು ಗೋದಾಮಿನ ಮಾಲೀಕರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರು ಹಾರಿಕೆ ಉತ್ತರ ನೀಡಿದ್ದಾರೆ. ತಹಸೀಲ್ದಾರ್ ಮತ್ತು ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಆದೇಶದಂತೆ ಗೋದಾಮು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಸರ್ಕಾರ ಬಡವರಿಗೆ ನೀಡುವ ಅಕ್ಕಿ 20 ರುಗಳಿಗೆ ಖರೀದಿಸಿ ಅದನ್ನು ಪಾಲಿಶ್ ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿರುವ ದಂಧೆ ನಗರದಲ್ಲಿ ನಡೆಯುತ್ತಿದ್ದು, ಇದನ್ನು ತಡೆಯುವಲ್ಲಿ ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಬೇಕು. ಬಡವರಿಗೆ ಹಣದಾಸೆ ತೋರಿಸಿ ಅಕ್ಕಿಯನ್ನು ನಗರದಲ್ಲಿ ಕೆಲವು ಸಗಟು ವ್ಯಾಪಾರಿಗಳು ಖರೀದಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬಂಧುಗಳೇ ನಮಸ್ಕಾರ. ನಾನು ರಾಜ್ಕುಮಾರ್ ನಾಯಕ್, KRS ಪಾರ್ಟಿ ಗೌರಿಬಿದನೂರು ತಾಲೂಕು ಅಧ್ಯಕ್ಷ. ಇವತ್ತು ಈ ಟೈಮಲ್ಲಿ ನಾವು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಕಾರಣ, ಈ ಅನ್ನಭಾಗ್ಯ ಸರ್ಕಾರದ ಅಕ್ಕಿಯನ್ನು ಕಳ್ಳತನದಿಂದ ದಾಸ್ತಾನು ಮಾಡಿ ಈ ಗೋಡನ್ನಲ್ಲಿ 1-1.5 ಗಂಟೆಯಿಂದ ಲಾಕ್ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಪತ್ರಿಕಾ ಮಾಧ್ಯಮದವರು ನಮಗೆ ಮಾಹಿತಿ ತಿಳಿಸಿದ್ರು. ಅದರಂತೆ 1 ಪೊಲೀಸ್ ಕೂಡ ಬಂದಿದ್ದಾರೆ. ಅಷ್ಟು ಇದ್ರೂ ಸಹಿತ ಈ ಗೋಡನ್ನಲ್ಲಿ ನೋಡಿ, ಇದೇ ಗೋಡನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದರೂ ಸಹಿತ ಇದನ್ನು ಓಪನ್ ಮಾಡ್ತಾ ಇಲ್ಲ. ಅಂದರೆ ಆಹಾರ ಇಲಾಖೆಯಿಂದ ಬಂದರೂ ಸಹಿತ, ಪೊಲೀಸರು ಬಂದರೂ ಸಹಿತ, ಪತ್ರಿಕಾ ಮಾಧ್ಯಮದವರು ಬಂದರೂ ಸಹಿತ ಈ ಒಂದು ಗೋಡನ್ನಲ್ಲಿ ಸರ್ಕಾರಿ ಸ್ವಾಮ್ಯದ ಗೋಡನ್ ಇದು, ಅವ್ರದ್ದಲ್ಲ ಗೋಡನ್ ಇದು. ಸರ್ಕಾರವೇ ಹರಾಜು ಮಾಡಿ ಅವ್ರಿಗೆ ಅವರ ವ್ಯಾಪಾರವನ್ನು ಮಾಡೋದಕ್ಕೆ ಕೊಟ್ಟಿರುವಂತಹ ಗೋಡನ್ನಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ಇಟ್ಟಿದ್ದಾರೆ. ಅಂದರೆ ಎಲ್ಲಿ ನಾಚಿಕೆ ಆಗಬೇಕ್ರಿ ನಮ್ಮ ಗೌರಿಬಿದನೂರಲ್ಲಿ. ಬಡ ರೈತರು, ಬಡ ಜನಗಳು ತಿನ್ನುವಂಥ ಅಕ್ಕಿಯನ್ನು ಕಳ್ತನದ ಮಾರೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಾವೆಲ್ಲೋ ನೋಡ್ತಾ ಇದ್ದೀವಿ ನ್ಯೂಸಲ್ಲಿ, ಆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡಿಗೆ ಸಾಗಿಸ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲೂ ಬೇಡಪ್ಪ, ನಮ್ಮ ಕರ್ನಾಟಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಲ್ಲೇ ಈ ಥರ ಕಳ್ಳತನದಲ್ಲಿ ದಾಸ್ತಾನನ್ನು ಇಟ್ಟಿದ್ದಾರೆ ಅಂತಂದರೆ ಇನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ನೋಡೋಣ ಅವರು ಈಗ ಬಂದು ಓಪನ್ ಮಾಡ್ತಾರಾ ಇಲ್ವಾ, ನಾವು ಮೇಲಧಿಕಾರಿಗಳೆಲ್ಲನೂ ಇನ್ಫಾರ್ಮ್ ಮಾಡ್ತೀವಿ ಏನು ಕ್ರಮ ಜರುಗಿಸ್ತಾರೆ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಒಂದು ಲೈವ್ ಒಳಗೆ ನಿಮ್ಮಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.